ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಮಾರ್ನಿಂಗು, ಅಂದರೆ ನನ್ನ ಮಗ ಕ್ರಿಕೆಟ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ಅವ್ರ ಪಪ್ಪ ಒಂದು ಕ್ಲಿಪ್ಪಿಂಗ್ ತಗೊಂಡಿತ್ತು. ಅಂದರೆ ಫಸ್ಟ್ ಟೈಮ್ ಬ್ಯಾಟಿಂಗ್ ಕೊಟ್ಟಿದ್ರಂತೆ, ಹಾಗಾಗಿ ಮಾಡ್ತಾ ಇದ್ದ. ಒಂದು 2-3 ಬಾಲ್ ತಿಂದ, ಈ ಥರ ಎಲ್ಲ ಆಯಿತು. ಆಮೇಲೆ ಚೆನ್ನಾಗಿ ಆಡ್ದ. ಅಂದರೆ ಒಂದೊಂದು ಓವರ್ ಮಾತ್ರ ಆಡಿಸ್ತಾ ಇದ್ರು, 6 ಬಾಲ್ ಮಾತ್ರ ಪ್ರಾಕ್ಟೀಸ್ ಕೊಡ್ತಾ ಇದ್ರು. ಅದರಲ್ಲಿ 3 ಬಾಲ್ ತಿಂದ, ಇನ್ನು 3 ಬಾಲು ಹೊಡ್ದ. ಪರವಾಗಿಲ್ಲ, ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ. ಇನ್ನೂ 1 ಮಂತ್ ಆಗಿದೆ ಅಷ್ಟೇ ಅಲ್ವಾ ಸೇರ್ಕೊಂಡು. ಟೈಮ್ ಬೇಕಾಗುತ್ತೆ, ಯಾವುದನ್ನು ಅಷ್ಟು ಈಸಿಯಾಗಿ ಕಲಿಯೋದಕ್ಕಾಗಲ್ಲ. ಅಂದ್ರೆ ಸಮ್ಮರ್ ಕ್ಯಾಂಪ್ ಇದ್ರಿಂದ ಸೇರ್ಸಿರೋದಲ್ವಾ, ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಡ್ತಾರಲ್ವಾ. ಇದು ಅಕಾಡೆಮಿಕ್ ಏನಾದ್ರು ಸೇರ್ಸಿದ್ರೆ ಸ್ವಲ್ಪ ಸ್ಲೋ ಮೋಷನ್ ಆಗಿ ನಿಧಾನವಾಗಿ ಹೇಳ್ಕೊಡ್ತಾರೆ. ಸ್ವಲ್ಪ ಟೈಮನ್ನು ತಗೊಳುತ್ತೆ. ಪರವಾಗಿಲ್ಲ, ಅಂದ್ರೆ ನಾವು ಅವ್ನ್ಗೆ ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸಮ್ಮರ್ ಕ್ಯಾಂಪಲ್ಲಿ ಹಾಕಿರೋದು. ನೆಕ್ಸ್ಟ್ ಟೈಮು ನೋಡಬೇಕು ಅಕಾಡೆಮಿಕ್ ಸೇರ್ಸದ ಏನು ಅಂತ, ಇನ್ನೂ ಡಿಸೈಡ್ ಮಾಡಿಲ್ಲ. ಅದೇ ಇನ್ನು ನೋಡೋದು, ಅಂದ್ರೆ ನಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು. ಸ್ಕೂಲ್ ಟೈಮಿಂಗ್ಸು, ನಮಗೆ ಟೈಮ್ ಯಾವಾಗ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ, ಆಮೇಲೆ ಮಂತ್ಲಿ ಏನು ಚಾರ್ಜ್ ಮಾಡ್ತಾರೆ ಅದೆಲ್ಲ ತಿಳ್ಕೊಬೇಕಲ್ವಾ. ನೋಡಿಬಿಟ್ಟು ಆಮೇಲೆ ನೋಡೋದು. ಇನ್ನು ಅಲ್ಲಿಂದ ಬಂದಮೇಲೆ ಇವತ್ತು ನಾನ್ ವೆಜ್ ಮಾಡೋಣ ಅಂದರೆ ನಮ್ಮ ಆಂಟಿ ಬರ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನೆಯವ್ರ ಅಕ್ಕ, ಬಾವ, ಮಕ್ಕಳು ಬರ್ತಾ ಇದ್ರು. ಹಾಗಾಗಿ ಅವ್ರಿಗೋಸ್ಕರ ಸಿಂಪಲ್ ಆಗಿ ಚಿಕನ್ ಗ್ರೇವಿನೂ ಅಲ್ಲ, ಫ್ರೈ ಏನೂ ಅಲ್ಲ, ಆ ಥರ ಸ್ವಲ್ಪ ಸಾಂಬಾರ್ನೇನೆ, ಗ್ರೇವಿನೇ ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಿಂಪಲ್ ಆಗಿ ಮಸಾಲೆನ ರುಬ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡೆ, ಅಂದರೆ ಕಲರ್ಗೋಸ್ಕರ. ಕಲರ್ಫುಲ್ ಆಗಿದ್ರೆ ನಮ್ಮ ಮನೆಗೆ ಇಷ್ಟ, ಒಂದು ಸ್ವಲ್ಪ ರೆಡ್ಡಿಶ್ ಆಗಿದ್ರೆ ಇಷ್ಟಪಡ್ತಾರೆ. ಗ್ರೀನ್ ಕಲರು ಅಷ್ಟಾಗಿ ಯಾರು ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು, ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದೇ ಒಂದು ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಜೊತೆಗೆ ಹಸಿ ಕೊಬ್ಬರಿನೂ ಸಹ ಹಾಕ್ಕೋಬೋದು ನೀವು, ಅಥವಾ ಒಣ ಕೊಬ್ಬರಿನೂ ಸಹ ಸೇರಿಸ್ಬೋದು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸ್ತಾ ಇರೋದ್ರಿಂದ ಹಾಕಿಲ್ಲ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೆಶ್ ಆಗಿರೋದು ಹಾಕ್ತೀರಾ ಅನ್ನೋದಾದರೆ ಹಾಗೇನೆ ಹಾಕ್ಬೋದು. ಅಂಗಡಿದ ತಂದು ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಾಕ್ಕೋಬೇಕು. ಅದು ಯಾವಾಗ ಮಾಡಿರ್ತಾರೋ ಅಷ್ಟು ಫ್ಲೇವರ್ ಇರಲ್ಲ. ಹಾಗಾಗಿ ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಸೇರಿಸ್ಕೋಬೇಕು. ಈಗ ನೋಡಿ, ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆನ ಸೇರಿಸಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಟೇಸ್ಟನ್ನು ಚೆನ್ನಾಗಿರುತ್ತೆ ಗ್ರೇವಿ. ಹಾಗಾಗಿ ಸ್ವಲ್ಪ ಗೋಡಂಬಿ, ಗಸಗಸೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು, ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿನೂ ಹಾಕಿ, ಅದು ಮಸಾಲೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಅಷ್ಟರಲ್ಲಿ ಮತ್ತೆ ಈಗ ಚಿಕನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಚಿಕನ್ನ ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು, ಅದಕ್ಕೆ ಈಗ ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಇಲ್ಲಿ ಬಳಸಿಲ್ಲ, ಫಸ್ಟ್ ಹಾಗೇನೆ ಚಿಕನ್ಗೆ ಡೈರೆಕ್ಟಾಗಿ ಉಪ್ಪು, ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಫಸ್ಟ್ಗೆನೆ ಎಣ್ಣೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಉಪ್ಪು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಚಿಕನ್ನ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ಹಾಗೆ ಚಿಕನ್ನಲ್ಲಿರೋಂಥ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀರು ಬಿಡಬೇಕು. ಎಷ್ಟು ನೀರು ಬಿಟ್ಟಿದೆ ನೋಡಿ ಚಿಕನ್ದು. ಈ ರೀತಿಯಾಗಿ ನಾವು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ನಾವು ಸ್ವಲ್ಪ ಆಯಿಲ್ನ ಸೇರಿಸ್ಕೋಬೇಕು, ಎಣ್ಣೆನ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಎಲ್ಲ ಫ್ರೈ ಆಗಬೇಕು, ಅಂದರೆ ಎಣ್ಣೆಲೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಚಿಕನ್ನ ಸ್ವಲ್ಪ ಗಡಿ ಬಿಡಿಯಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಂದರೆ ತಾಳ್ಮೆಗೆ ನಿಧಾನವಾಗಿ ಒಂದೊಂದೇ ಐಟಮ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ನು ಸಖತ್ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಈಗ ನೋಡಿ, ಎಣ್ಣೆನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಮತ್ತೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಬಿಟ್ಟು, ಅದ್ರದ್ದು ಅಷ್ಟೇ ಶುಂಠಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ, ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು. ಇದಾದಮೇಲೆ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದನ್ನು ಅಷ್ಟೇ ಉಪ್ಪು, ಖಾರ, ಅಂದರೆ ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಲ್ಲಿ ನೀವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ್ದೀರ ಅಂದರೆ ಯಾವುದೇ ಕಾರಣಕ್ಕೂ ಚಿಕನ್ನು ಒಂಥರ ತಿಂದಮೇಲೆಲ್ಲ ಒಂಥರ ಪಾತ್ರೆ ತೊಳೆದ್ರು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ, ಆ ಥರ ಬರೋದಿಲ್ಲ. ಅಂದರೆ ನೀಟಾಗಿ ಅದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ,
ಚಿಕನ್ಗೆ ಉಪ್ಪು ಖಾರನೂ ಸಹ ಚೆನ್ನಾಗಿ ಹಿಡಿದಿರುತ್ತೆ. ಹಾಗಾಗಿ ಅದನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಮಸಾಲೆನ ಸೇರಿಸ್ಕೋಬೇಕು. ಇಲ್ಲಿ ನಾನು ಮಸಾಲೆನೂ ಫ್ರೈ ಮಾಡಿ ಹಾಕಿರೋದ್ರಿಂದ ಹಸಿಯಾಗಿ ಯಾವುದನ್ನು ಹಾಕಿಲ್ಲ. ಹಾಗಾಗಿ ತುಂಬ ಹೊತ್ತು ಮಸಾಲೆನೂ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನೆ ನಾನು ಇಲ್ಲಿ ಮತ್ತೆ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಪೂರ್ತಿಯಾಗಿ ಚಿಕನ್ ಮಸಾಲನೂ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. 10 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ವ, ಅದ್ರದ್ದು ಒಂದು ಗರಂ ಮಸಾಲ ಚಿಕನ್ ಮಸಾಲಾನ ಪೂರ್ತಿ ಸೇರಿಸಿ ಸ್ವಲ್ಪ ಗರಂ ಮಸಾಲನೂ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದರೆ ಮಸಾಲೆನೂ ಎಲ್ಲನೂ ಹಾಕಿದ್ನಲ್ಲ, ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಂದರೆ ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಹೋಗೋ ತನಕ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು. ನೋಡಿ ಈ ರೀತಿಯಾಗಿ ಕುದಿಬೇಕಾದ್ರೆ ಅದಕ್ಕೆ ನಾವು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಕಸ್ತೂರಿ ಮೇಥಿ ಹಾಕಿ ಒಂದ್ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚುಳನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೇ ಸಿಂಪಲ್ಲಾಗಿ ಗ್ರೇವಿ ರೆಡಿ ಆಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಥಿಕ್ನೆಸ್ ಬರುತ್ತೆ ಇನ್ನೊಂದು ಸ್ವಲ್ಪ. ನೋಡಿ ಇಷ್ಟು ನೀರಿರಲ್ಲ, ಅದು ಬೇಯಬೇಕು. ಈಗ ಆ ಕಡೆ ಮುಚ್ಚುಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ. ನೋಡಿ ಇನ್ನು ಚಿಕನ್ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ. ಬೆಂದ್ಮೇಲೆ ಅದು ಕಲರ್ ಬರುತ್ತೆ, ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಹಾಗಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಇನ್ನು ಚಪಾತಿ ಹಿಟ್ಟೂ ಅಷ್ಟೇ, ನಾನು ಚಿಕನ್ ಫ್ರೈ ಮಾಡೋಕ್ಕಿಂತ ಮುಂಚಿತವಾಗೇ ಕಲಸಿಟ್ಟಿದ್ದೆ. ಚೆನ್ನಾಗಿ ಮೆತ್ತಗೆ ನೆಂದಿತ್ತು. ಚಪಾತಿನ ತೀಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಆದರೆ ಅಲ್ಲೇ ಮಾಡಿಬಿಡ್ತೀನಿ ನಿಂತ್ಕೊಂಡು. ಜಾಸ್ತಿ ಆದರೆ ಈ ರೀತಿ ಕೂತ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ಜನ ಜಾಸ್ತಿ ಆದರೆ. ತಮ್ಮರಿಗೂ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಲ್ವ, ಹಾಗಾಗಿ. ಇನ್ನು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೆಳಗ್ಗೆ ಇದ್ದ ಸಂಜೆ ತನಕ ಯಾವ ಆಟ ಆಡಿದ್ರೂ ಕಮ್ಮಿನೇ ಮಕ್ಕಳಿಗೆ. ಎಲ್ಲಿ ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಸಂದಿಲಿ ಬಿದ್ದಿರೋ ಆಟದ ಸಾಮಾನೆಲ್ಲ ಈಚೆ ಬರ್ತಾ ಇರ್ತವೆ ಅಂತಲೇ ಹೇಳ್ಬೋದು. ಮನೆ ತುಂಬ ಆಟ ಒಂದು ತಪ್ಪಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ. ಎಲ್ಲ ಆಟನೂ ಆಡಬೇಕು ಅಂತಾರೆ. ಕೇರಮ್ ಮಾಡಿದ್ರು, ಸ್ವಲ್ಪ ಸೈಕಲ್ ತುಳಿದ್ರು, ಮತ್ತು ಒಳಗಡೆ ಆಡೋಂಥ ಗೇಮ್ಸ್ ಎಲ್ಲ ಸ್ವಲ್ಪ ಆಡಿದ್ರು, ಫನ್ನಿ ಗೇಮ್ಸ್ ಎಲ್ಲ ಆಡಿದ್ರು. ಸೆಟ್ ಆಟ ಅಂತ ಆಡ್ತಾರೆ, ಅದು ದೆಸೆ ಬಾರ್ ಅಂತೆ, ಏನೇನು ತಿಳಿಯುತ್ತೆ ಎಲ್ಲ ಆಟ ಆಡಿದ್ರು. ಇನ್ನು ಫೈನಲಿ ಕ್ರಿಕೆಟ್ ಬೇರೆ ಹೋಗ್ತಾರಲ್ವ, ಹಾಗಾಗಿ ಅವ್ರ ಪಪ್ಪ ಇದ್ದರು. ಪಪ್ಪ ನಾನು ಆಡ್ತೀನಿ ಅಂತ ಸ್ವಲ್ಪ ಹೊತ್ತು ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ದ. ಕ್ರಿಕೆಟನ್ನು ಸ್ವಲ್ಪ ಆಡಿಸಿದ್ರು ಅವ್ರ ಪಪ್ಪ, ಅಡುಗೆ ಆಗೋ ತನಕ ಆಟ ಆಡಿಸ್ತೀನಿ ಅಂತೇಳಿ. ಇನ್ನು ಅಷ್ಟರಲ್ಲಿ ನಾನು ಇದನ್ನು ಬುಕ್ ಮಾಡಿದ್ದೆ, ಹಾಗಾಗಿ ಇದೂ ಬಂತು. ಇದು ಎಲ್ಲದಕ್ಕೂ ಕ್ಲೀನಿಂಗಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸ್ಪ್ರೇ. ಅಂದರೆ ತುಂಬ ಚೆನ್ನಾಗಿ, ಅಲ್ಲೇ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಮತ್ತೆ ರಿಟರ್ನ್ ತರಿಸಿರೋ ಅಂಥದ್ದು. ಒಂದು 5-6 ಬಾಟ್ಲಿ ಹಾಗೇ ಇದೆ ನಮ್ಮ ಮನೆಯಲ್ಲಿ, ಎಲ್ಲ ಖಾಲಿ ಆಗಿರೋ ಅಂಥದ್ದು. ಸ್ಪ್ರೇ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ಅಂದರೆ ಗೋಡೆ ಮೇಲೆ ಮಕ್ಕಳೆಲ್ಲ ಬರೆದಿರ್ತಾರಲ್ವ, ಎಲ್ಲ ಗಲೀಜು ಕೈಯಲ್ಲೆಲ್ಲ ಮುಟ್ಟಿರ್ತಾರೆ, ಮತ್ತು ಪೆನ್ನಲ್ಲೆಲ್ಲ ಗೀಚಿರ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಗೋಡೆ ಕ್ಲೀನಿಂಗಿಗೆ ಅಂತ ಈಗೇನು ತರಿಸ್ತಾ ಇಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನೇನು ಹಬ್ಬ ಬಂತಲ್ವ, ಈಗ ರಜಾ ಇರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಮತ್ತೆ ಎಲ್ಲ ಗೀಚೋದು ಮಾಡೋದು ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಇದನ್ನು ಟ್ಯಾಬ್ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಮತ್ತು ವಾಶ್ರೂಮು ಬಾತ್ರೂಮ್ ಟೈಲ್ಸ್ ಎಲ್ಲ ತೊಳೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದೀನಿ. ನೋಡಿ ಇದೇ ಅಂತ ಇಲ್ಲ, ಎಲ್ಲದನ್ನು ನೀವು ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಈ ರೀತಿ ಸ್ಪ್ರೇ ಮಾಡಿ ತುಂಬ ಶ್ರಮಪಟ್ಟು ಉಜ್ಜೋ ಅಂಥದ್ದೇನಿಲ್ಲ. ನೋಡಿ ಸುಮ್ಮನೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡು, ಅಂದರೆ ಇದು ಇದ್ರ ಮೇಲೆ ಗ್ಲಾಸ್ ಮೇಲೆ ಅಂತ ಹೇಳ್ತಾ ಇಲ್ಲ ನಾನು, ಟೀಪಾಯ್ ಮೇಲೆ ಗ್ಲಾಸಸ್ ಅಂತ ಏನಿಲ್ಲ, ಯಾವುದ್ರ ಮೇಲೂ ಅಷ್ಟೇ ಪ್ರೆಷರ್ ಕೊಟ್ಟು ಉಜ್ಜೋ ಅಂಥದ್ದೇನಿಲ್ಲ. ಈ ಸ್ಪ್ರೇ ಮಾಡಿಬಿಟ್ಟು ಸುಮ್ಮನೆ ವಾಶ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಬಟ್ಟೆ ಗ್ಯಾಸ್ ಆದರೂ ಅಷ್ಟೇ, ಸುಮ್ಮನೆ ಗ್ಯಾಸ್ ಮೇಲೆ ಈ ಸ್ಪ್ರೇನ ಮಾಡಿಬಿಟ್ಟು ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡ್ರು ನೀಟಾಗಿ ಆಗುತ್ತೆ. ಇದ್ರ ಮೇಲೇ ಕೊಟ್ಟಿರ್ತಾರೆ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ. ತುಂಬ ಚೆನ್ನಾಗಿದೆ. ಇದೊಂದು ಯೂಸ್ ಮಾಡಿಕೊಂಡ್ರೆ ಸಾಕು, ಸುಮಾರು ಕೆಲಸಗಳೆಲ್ಲ ಆಗುತ್ತೆ ಅಂತ ಹೇಳ್ಬೋದು. ಇದು ಖಾಲಿ ಆಗಿಬಿಟ್ಟು ನಂಗೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಂಗೆ ಅಲ್ಲಿ ಸ್ವಲ್ಪ ಗಲೀಜು ಕಂಡ್ರೆ ನಂಗೆ ಇಂಟ್ರೆಸ್ಟೇ ಇರಲ್ಲ. ಯಾವಾಗಲೂ ನೀಟಾಗಿರಬೇಕು ಮನೆ ನನಗೆ. ಹಾಗಾಗಿ ಫೈನಲ್ ತರಿಸ್ದೆ. ಲಾಸ್ಟ್ ಟೈಮ್ ಬುಕ್ ಮಾಡಿದಾಗ ಸ್ಟಾಕ್ ಇಲ್ಲ ಅಂತ ಬಂದಿತ್ತು, ಹಾಗಾಗಿ ಮತ್ತೆ ಇದು ಮಾಡಿರೋದ್ರಿಂದ ಬಂತು. ರೇಟೂ ಏನು ತುಂಬ ಇಲ್ಲ, ಕಡಿಮೆನೇ ಇದೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದನ್ನು ನೀವು ತಗೋಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ.
ನೋಡಿ 299 ಇದು ತುಂಬಾ ಚೆನ್ನಾಗಿದೆ. ಈ ರೀತಿ ಅಂದ್ರೆ ನಲಿಗಳಿಗೂ ಅಷ್ಟೇ ಈ ರೀತಿ ಸುಮ್ಮನೆ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ಗಲೀಜಾಗಿದೆ ಅಂತ ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಈ ರೀತಿಯಾಗಿ ವಾಶ್ ಮಾಡಿರ್ಲಿಲ್ಲ. ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿ ಕ್ಲೀನ್ ಆಯ್ತು ಅಂತೇಳಿ. ಹಾಗಾಗಿ ಹಾಗೇನೆ ಬಿಟ್ಟಿದ್ದೆ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ವಾಶ್ ಬೇಷನ್ಸ್ ಎಲ್ಲ. ಸ್ಪ್ರೇ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಟರೆ ಆಯ್ತು. ಅಷ್ಟು ಬಿಟ್ಬಿಟ್ಟು ಕ್ಲೀನ್ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಅಷ್ಟರಲ್ಲೆಲ್ಲ ಚೆನ್ನಾಗಿ ಇದಾಗಿರುತ್ತೆ. ಅವಾಗ ಒಂದು ಸ್ಕ್ರಬ್ಬರ್ ತಗೊಂಡು ಈ ರೀತಿಯಾಗಿ ತುಂಬಾ ಪ್ರೆಷರ್ ಕೊಡದೆ ಈ ರೀತಿಯಾಗಿ ನಾವು ಉಜ್ಕೊಂಡ್ರೆ ಆಯ್ತು. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡೆ ಪ್ರತಿಯೊಂದನ್ನು. ಮತ್ತೆ ಟೈಲ್ಸ್ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಟೈಲ್ಸ್ ನೀವು ಈ ಸ್ಪ್ರೇ ಇಂದ ಕ್ಲೀನ್ ಮಾಡ್ಕೋಬಹುದು. ಅಂದ್ರೆ ಗಲೀಜ್ ಇತ್ತು ಅಂತ ಅಂದ್ರೆ ಮನೆ ಇದು ಬಾಡಿಗೆ ಮನೆನೇ ಇರ್ಬೋದು. ಆದ್ರೆ ನಾವಿರೋ ತನಕ ನಮ್ದೇ ಮನೆ ಅಲ್ವಾ. ನಾವು ತುಂಬಾನೇ ನೀಟಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಅಂದ್ರೆ ಮನೆಗೆ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತಂದ್ರೆ ನೀಟ್ನೆಸ್ ತುಂಬಾನೇ ಮುಖ್ಯ. ಅಂದ್ರೆ ನಮ್ಮ ಮೈಂಡ್ ಪೀಸ್ಫುಲ್ ಆಗಿರ್ಬೇಕು, ಫ್ರೆಶ್ ಆಗಿರ್ಬೇಕು ಅಂದ್ರೆ ಕ್ಲೀನ್ನೆಸ್ ತುಂಬಾನೇ ಮುಖ್ಯ ಆಗುತ್ತೆ. ಅಂದ್ರೆ ನೀಟಾಗಿರ್ಬೇಕು. ಎಲ್ಲಾದ್ರೂ ಒಂದ್ ಸ್ವಲ್ಪ ಗಲೀಜ್ ಇತ್ತು ಅಂದ್ರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಅದನ್ನ ನೋಡಿದ ತಕ್ಷಣ ಏನಾದ್ರೂ ಮಾಡ್ಬೇಕು ಅಂದಾಗ ಅದೇ ಮನೆಯೆಲ್ಲ ನೀಟಾಗಿದ್ದಾಗ ನಮ್ಮ ಮೈಂಡ್ ಹೇಗಿರುತ್ತೆ, ಮನೆ ಕೆಲಸ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಇನ್ನು ಮಕ್ಳಿಗೋಸ್ಕರ ಸಂಜೆ ಬ್ರೋಕ್ಲಿ ಹಾಕ್ಬಿಟ್ಟು ಸ್ನಾಕ್ಸ್ ಮಾಡ್ಕೊಟ್ಟಿದ್ದೆ. ಅಂದ್ರೆ ಬ್ರೋಕ್ಲಿದು 65 ಅಂದ್ರೆ ಚಿಕನ್ 65 ಬರುತ್ತಲ್ಲ ಅದೇ ತರ ಇದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಫಸ್ಟ್ ಟೈಮು ನಂಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಮಾಡಿರ್ಲಿಲ್ಲ, ನೋಡೋಣ ಅಂತ ಹೇಳಿ ಮಾಡಿದೆ ಫಸ್ಟ್ ಟೈಮು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಿದ್ದು ಬ್ರೋಕ್ಲಿ. ಹಾಗಾಗಿ ಫಸ್ಟ್ ಟೈಮ್ ಮಾಡಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.